ರೈತರಿಗೂ ಕೊಟ್ಟಿದ್ದಾರೆ. ಇವತ್ತು ಸಕ್ಕರೆ ಸಚಿವರೇ ಸ್ವತಃ ಹೇಳ್ತಾ ಇದ್ದಾರೆ, ಬಾಗಲಕೋಟೆಯಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಾವು ಬೆಳಗಾವಿಗೊಂದು ಬಾಗಲಕೋಟೆ ಜಿಲ್ಲೆಗೊಂದು ರೇಟ್ ಕೊಡ್ಲಿಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಇಲ್ಲಿನ ರೈತರು ನಾವು ಒತ್ತಾಯ ಮಾಡ್ತಾ ಇರೋದು ಕಲಬುರಗಿ ಜಿಲ್ಲೆಗೆ ಏನು ಕೊಟ್ಟಿದ್ವಿ, ಕಲಬುರಗಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ವಾತಾವರಣ ಒಂದೇ ಇದೆ, ನೀರು ಒಂದೇ ಇದೆ, ಮಣ್ಣು ಒಂದೇ ಇದೆ, ರಿಕವರಿ ಒಂದೇ ಇದೆ. ಅದು ಕಲಬುರಗಿ ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ರೇಟು ಬೀದರ್ ಜಿಲ್ಲೆಯ ಬೆಳೆಗಾರರಿಗೂ ಕೂಡ ಕಲಬುರಗಿ ಜಿಲ್ಲೆ ರೇಟ್ ಕೊಡಬೇಕಂತ ನಮ್ಮ ಒತ್ತಾಯ ಇದೆ. ಆ ರೈತ ಸಂಘದ ಒತ್ತಾಯ ಕೂಡ ಅದೇ ಇದೆ. ಅವ್ರ ಒತ್ತಾಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅವ್ರು ಯಾವುದೇ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ನಾವು ಬೆಂಬಲ ಅವ್ರ ಜೊತೆ ಇದ್ದೀವಿ ಸರ್. ನಾವು ಮುಂದೆ ಬರುವಂಥ ಹಳ್ಳಿಗಳಲ್ಲಿ ಕೂಡ ಅವ್ರು ಧರಣಿ ಮಾಡ್ತೀನಿ ಅಂದ್ರೆ ನಾವು ಕೂಡ ಅವ್ರ ಜೊತೆ ಅಲ್ಲಿ ಹೋಗೋರಿಗೆ ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಹೋಗೋರಿಗೆ ಸಪೋರ್ಟ್ ಮಾಡ್ತೀವಿ. ಸರ್, ಸರ್ಕಾರ ದಿವಾಳಿ ಎದ್ದಿದೆ, ಬಿ ಹೇಳ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪ್ರತಿ ಟನ್ನಿಗೆ. 50 ರೂಪಾಯಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಎಷ್ಟು ಹಣ ಹೊರೆ ಆಗ್ತಾ ಇದೆ ಅಂದರೆ 300 ಕೋಟಿ ರೂಪಾಯಿ. ಇವತ್ತು ಫ್ರೀ ಬಿಗಳಿಗೆ 56,000ರಿಂದ 60,000 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಇವರು ಪ್ರತಿ ಟನ್ನಿಗೆ 200 ರೂಪಾಯಿ ಕೊಟ್ಟರು ಏನು ಕಮ್ಮಿ ಇಲ್ಲ. 200 ಕೊಟ್ಟರು 1200 ಕೋಟಿ ರೂಪಾಯಿ ಆಗ್ತದೆ. 56,000 ಕೊಡೋರಿಗೆ 1200 ಕೋಟಿ ರೂಪಾಯಿ ನೋಡೋದಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಕಾರ್ಖಾನೆಯವ್ರಿಗೆ ನೀವೇನು 50 ರೂಪಾಯಿ ಕೊಡ್ತಾ ಇದ್ದರೆ ಅದ್ರ ಬದಲಾಗಿ 200 ರೂಪಾಯಿ ನೀವು ಗೌರವ ಇದು ಪರಿಹಾರ ಒಂದು ಸಹಾಯಧನ ಅದನ್ನು ಕೊಡಬೇಕು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಕೊಟ್ಟಿದ್ದರು. ಅದಕ್ಕೆ ಈಗ ರೈತ ಸಂಕಷ್ಟದಲ್ಲಿದ್ದಾನ, ಎಲ್ಲ ಕಡೆ ಅತಿವೃಷ್ಟಿಯಾಗಿದೆ, ಅದಕ್ಕೆ 200 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಸರ್. ಇದು ಸುಳ್ಳು ಮಾತಿದೆ. ರಿಕವರಿ ಹಿಂದೆ BSSಗೆ ನಡೀತಾ ಇದ್ದಾಗ 11% ರಿಕವರಿ ಬರ್ತಾ ಇತ್ತು. ಇವತ್ತು ಅದೇ ರಿಕವರಿ ಎಲ್ಲ, ಅದೇ ಕಬ್ಬು ಇದೆ, ಅದೇ ನೀರಿದೆ, ಎಲ್ಲ ಅದೇ ಫ್ಯಾಕ್ಟ್ರಿಗಳಿವೆ. ಮತ್ತು ನಮ್ಮ ಕಬ್ಬೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಲಿ, ಇಲ್ಲೇ ಯಾದಗಿರಿಯಲ್ಲಿ ಒಂದು ಪ್ರೈವೇಟ್ ಕಾರ್ಖಾನೆ ಇದೆ. ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಹೋಗ್ತಾರೆ ಅವರಲ್ಲಿ, ಅಲ್ಲಿ ಹೋದಾಗ ಅವ್ರಿಗೆ ರಿಕವರಿ ಬರ್ತದೆ. ಅದು ನಮ್ಮಲ್ಲಿ ಯಾಕೆ ರಿಕವರಿ ಬರಲ್ಲ? ಎಲ್ಲೋ ಒಂದು ಕಡೆ ರಿಕವರಿ ಚೋರಿ ನಡೀತಾ ಇದೆ. ಜೊತೆಯಲ್ಲಿ ತಮಗೆ ಬೇಕಾದವ್ರ ಕಬ್ಬು ಕಡಿಮೆ ರಿಕವರಿ ಇದ್ದರೂ ಅವ್ರ ಕಬ್ಬು ಬೇಗ 8 ತಿಂಗಳಿಗೆ ಒಯ್ದು ಬಿಡ್ತಾರೆ. ನಿಜವಾಗಿ ಬಡ ರೈತನ ಕಬ್ಬು 1.5 ವರ್ಷ ಆದ ನಂತರ ಹೋಗ್ತದೆ. ಆ ಕಡಿಮೆ ರಿಕವರಿದವನು ಅದೇ ರೇಟ್ ಕೊಡ್ತಾರೆ. 1 ವರ್ಷ ಆಗಿದ್ದಂಥ ಒಂದು ರೈತನ ಕಬ್ಬಿನೂ ಅದೇ ರಿಕವರಿ ಕೊಡ್ತಾರೆ. ಇದರಿಂದ ಕೂಡ ರಿಕವರಿ ಕಡಿಮೆ ಆಗ್ತದೆ. ಇದಕ್ಕೆ ಕಾರ್ಖಾನೆ ಸಿಬ್ಬಂದಿಗೂ ಕೂಡ ಹೊಣೆಯಾಗಿದ್ದಾರೆ. ಅವ್ರ ಹೊಲಗಳಿಗೆ ಹೋಗಿ ಬ್ರಿಕ್ಸ್ ಚೆಕ್ ಮಾಡಿ ಯಾವ ಕಬ್ಬು ಮೆಚುರಿಟಿ ಬಂದಿದೆ, ಯಾವುದಕ್ಕೆ ರಿಕವರಿ ಚೆನ್ನಾಗಿದೆ ಅದನ್ನು ಒಯ್ಯಬೇಕು, ಅದು ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ರಿಕವರಿ ಕಡಿಮೆ ಇದೆ. ಎರಡನೇದಾಗಿ ಕಳ್ಳತನ ಮಾಡೋದ್ರಿಂದ ಕೂಡ ರಿಕವರಿ ಕಮ್ಮಿ ಆಗ್ತದೆ. ಇದು ಇದರಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ಮತ್ತು ಕಾರ್ಖಾನೆ ಸಿಬ್ಬಂದಿ ಎಲ್ಲ ಶಾಮೀಲಾಗಿದ್ದಾರೆ ಅಂತ ನಮ್ಮದು ಒಂದು ಆರೋಪ ಇದೆ. ಅವ್ರ ರಾಷ್ಟ್ರೀಯ ಅಧ್ಯಕ್ಷತೆ ಹಿಡ್ಕೊಂಡು ರಾಜ್ಯದವರಿಗೆ ಓಟ್ ಚೋರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಇವತ್ತು ಬಿಹಾರ್ನ ಜನತೆ ಕೊಟ್ಟಿದ್ದಾರೆ. ಈ ಮುಂದೆ ಬಹುಶಃ ಕಾಂಗ್ರೆಸ್ನವರು ಅದು ಅಥವಾ ವೋಟಿಂಗ್ ಮಷಿನ್ನಲ್ಲಿ ಡಿಫಾಲ್ಟ್ ಇದೆ ಅಂತ ಹೇಳಿ ತಿಳ್ಕೊತಾ ಹೋಗ್ತಾರೆ. ಅವ್ರ ಸರ್ಕಾರ ಬಂದ್ರೆ ವೋಟಿಂಗ್ ಮಷಿನ್ನಲ್ಲಿ ಯಾವುದೇ ಡಿಫೆಕ್ಟ್ ಇರಲ್ಲ. ಅದರ ಭಾರತೀಯ ಜನತಾ ಪಕ್ಷ NDA ಸರ್ಕಾರಗಳು ಬಂದಾಗ ಜನತೆ ಅವರಿಗೆ ಆಶೀರ್ವಾದ ಮಾಡಿದಾಗ ವೋಟಿಂಗ್ ಮಷಿನ್ನಲ್ಲಿ ಡಿಫೆಕ್ಟ್ ಇದೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕಾಗಿ ಮತ್ತೊಂದ್ಸಲ ಬಿಹಾರ್ ಮಹಾಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಿನ್ನೆ ಇಬ್ಬರು ಮಂತ್ರಿಗಳದ್ದು 2 ಸ್ಟೇಟ್ಮೆಂಟ್ ಬಂದಿವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಕಡೆ ಹೇಳಿದ್ದಾರೆ, ಬಿಜೆಪಿಯವರು ಕಬ್ಬು ಬೆಳೆಗಾರರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ, ಅವ್ರ ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಶಿವಾನಂದ ಪಾಟೀಲ್ರು, ಈ ರಾಜ್ಯದ ಸಕ್ಕರೆ ಸಚಿವರು, ಅವರು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಯಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೊಂದು, ಬಾಗಲಕೋಟೆ ಜಿಲ್ಲೆಗೊಂದು ದರ ನಿಗದಿ ಮಾಡ್ಲಿಕ್ಕಾಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮೊದಲನೇದು ಹೇಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ಪ್ರಶ್ನೆಯನ್ನು ಅವರು ರಾಜಶೇಖರ್ ಪಾಟೀಲ್ ಅವರಿಗೆ ಕೇಳಬೇಕು. ಪ್ರಚೋದನೆ ನಾವು ಕೊಡ್ತಾ ಇದ್ದೀವಾ ಅಥವಾ ಅವರ ಹಿಂದಿನ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ರು, ಅವರು ಕೂಡ ಬಂದು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ನಾವಂತೂ ಬೇಷರತ್ತಾಗಿ 2 ದಿವಸ ಮುಂಚೆನೆ ರೈತ ಸಂಘದವರು ಕರೆದಂತ ಒಂದು ಹೋರಾಟಕ್ಕೆ ಬಿಜೆಪಿಯಿಂದ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ. ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ, ರೈತರಿಗೆ ಸರಿಯಾದ ಒಂದು ದರ ಸಿಗಬೇಕು ಮತ್ತು ವಿರೋಧ ಪಕ್ಷವಾಗಿ ನಮ್ಗೆ ಹೋರಾಟ ಮಾಡುವಂತ, ರೈತರ ಸಲುವಾಗಿ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ. ಮತ್ತು ಬಹಳಷ್ಟು ಸಲ ನಾವು ಹೋರಾಟ ಮಾಡುವಾಗ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ, ಭ್ರಷ್ಟ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತೀವಿ, ಅವ್ರ ಫೋಟೋಗಳನ್ನು ಹಿಡ್ಕೊಂಡು ನಾವು ಇದು ಮಾಡಿ ಹೋರಾಟ ಮಾಡ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಹುಮನಾಬಾದ್ನಲ್ಲಿ ಈ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಅದಕ್ಕೂ ಕೂಡ ಅವಕಾಶ ಮಾಡಲಾರದ ರೀತಿಯಲ್ಲಿ ಮಾಡಿದ್ದರು. ನಮ್ಮ ಶಾಸಕರ ಕೈಯಲ್ಲಿ ಇರುವಂತಹ ಫೋಟೋಗಳನ್ನು ಕೂಡ ಕಸಿದುಕೊಂಡು ಹರಿದಾಕುವಂತ ಒಂದು ಪ್ರಯತ್ನ ಮಾಡಿದರು. ನಾವು ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ರೈತರಿಗೆ ಸರ್ಕಾರ ನಾಚಿಕೆ ಬಂದಾದ್ರೂ ಇದನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಹಿಂದೆ ಬೀದರ್ನಲ್ಲಿಯೂ ಕೂಡ ನಾವು ಆ ರೀತಿ ಒಂದು ಫಲಕಗಳನ್ನು ಹಿಡ್ಕೊಂಡು, ಫೋಟೋಗಳನ್ನು ಹಿಡ್ಕೊಂಡು ಅನೇಕ ಸಲ ಹೋರಾಟ ಮಾಡಿದ್ವಿ. ಆದ್ರೆ ಯಾವತ್ತೂ ಆ ಫೋಟೋಗಳನ್ನು ಕಿತ್ಕೊಳ್ಳುವಂತ ಕೆಲಸ ಆಗಿರ್ಲಿಲ್ಲ. ಆದ್ರೆ ಇವತ್ತು ಹುಮನಾಬಾದ್ನಲ್ಲಿ ನೋಡುವಂತ ಹೋರಾಟದಲ್ಲಿ ರೈತರ ಕೈಯಿಂದ ಕತ್ಕೊಂಡ್ರು,
ನಮ್ಮ ಪಕ್ಷದ ಕಾರ್ಯಕರ್ತರ ಕೈಯಿಂದ ಕಿತ್ಕೊಂಡ್ರು, ನಮ್ಮ ಶಾಸಕರ ಕೈಯಿಂದ ಕೂಡ ಆ ಫೋಟೋಗಳನ್ನು ಕಿತ್ಕೊಂಡು ಮುಫ್ತಿಯಲ್ಲೇ ಸುಮಾರು 1,000 ಜನ ಪೊಲೀಸರು ಇದ್ರೇನೋ ಅನ್ನಿಸ್ತು. ಅಲ್ಲಿ ಯಾರು ಭಯೋತ್ಪಾದಕರಿರಲಿಲ್ಲ, ರೈತರಿಗೆ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರ ಅಲ್ಲಿ ಜಿಲ್ಲಾಡಳಿತ ಯಾವ ರೀತಿ ನಡ್ಕೊಂಡು ಅಂದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಬಹುಶಃ ರಾಜ್ಯದಲ್ಲಿ ಎಲ್ಲಾ ಕಡೆ ಪೊಲೀಸರು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳೇ ಕಾಂಗ್ರೆಸ್ ಕಚೇರಿ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ವಿ. ಯಾಕೆ ಈ ಮಾತನ್ನು ಹೇಳಬೇಕಾಗಿ ಬರ್ತಾ ಇದೆ ಅಂದ್ರೆ, ಹೋರಾಟದಲ್ಲಿ ರೈತರು ಪಾಲ್ಗೊಂಡಿದ್ರು, ನಮ್ಮ ಶಾಸಕರು ಪಾಲ್ಗೊಂಡಿದ್ರು, ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಂಡಿದ್ರು. ನಿಮ್ಗೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲರನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಆದ್ರೆ ಕೇವಲ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಒಂದ್ ಕಡೆ, ಅದು ಕೂಡ ಯಾವಾಗ ಅಂದ್ರೆ DC ಅವರು ಬರುವ ಸಂದರ್ಭದಲ್ಲಿ, DC ಅವರು AC ಅವರು ಬಂದು ರೈತ ಸಂಘದ ಜೊತೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಮಾಣಿಕನಗರದಲ್ಲಿ ಒಯ್ದು ಇಡುವಂತ ಕೆಲಸ ಮಾಡಿದ್ರು. ಅವಾಗ ನಾವು ಕೂಡ ಒತ್ತಾಯ ಮಾಡಿದ್ವಿ, ನಮ್ಮ ಶಾಸಕರನ್ನು ಕರ್ಕೊಂಡು ಬಂದ ನಂತರ ನೀವು ಯಾವ್ದಾದ್ರು ಒಂದು ಸಂಧಾನ ಮಾಡಬೇಕು ಅಂತ ಹೇಳಿ. ಅದ್ರ ಕೊನೆಯಲ್ಲಿಯೂ ಕೂಡ ಆ ಸಂಧಾನ ವಿಫಲ ಆಯಿತು. ಇವತ್ತು ಕೂಡ ನಮ್ದು ಒಂದು ಒತ್ತಾಯ ಇದೆ, ಏನಂದ್ರೆ ರೈತರಿಗೆ 3,200 ರೂಪಾಯಿ ದರ ಕೊಡಬೇಕು. ಇಲ್ಲಿದ್ದವ್ರು ನಾವೆಲ್ಲರೂ ರೈತರಿದ್ದೀವಿ, ರಾಜಕಾರಣಿಗಳಿರ್ಬೋದು, ನಾವು ಪತ್ರಕರ್ತರಿರ್ಬೋದು, ಪೊಲೀಸರು ಇರ್ಬೋದು, ನಾವೆಲ್ಲರೂ ಮೊದಲು ರೈತರ ಮಕ್ಕಳಾಗೆ ಇದ್ದೀವಿ. ಭಾರತ ಕೃಷಿ ಪ್ರಧಾನ ದೇಶ ಇದೆ. ಇವತ್ತು ರೈತ ಉಳಿದ್ರು ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ. ನಾವು ಯಾಕೆ 3,200 ಕೊಡುವಂತೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ, ಶಿವಾನಂದ ಪಾಟೀಲ್ ಸ್ವತಃ ಹೇಳಿದ್ದಾರೆ, ಒಂದು ಜಿಲ್ಲೆಗೊಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಇವತ್ತು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ 3,172 ರೂಪಾಯಿ ಸರ್ಕಾರದಿಂದಲೇ ಘೋಷಣೆ ಆಗಿದೆ, ಜಿಲ್ಲಾಡಳಿತ ಘೋಷಣೆ ಆಗಿದೆ. ಮತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಬೀದರ್ ಜಿಲ್ಲೆಗೆ ವ್ಯತ್ಯಾಸ ಬಹಳಷ್ಟು ಏನಿಲ್ಲ. ಇಲ್ಲಿನ ಮಣ್ಣು, ಇಲ್ಲಿನ ನೀರು ಯಾವುದರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತು ಸ್ವತಃ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಒಂದು ಜಿಲ್ಲೆಗೊಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಅದು ಕಲಬುರಗಿಯಲ್ಲಿ ಏನ್ ರೇಟ್ ಕೊಟ್ಟಿದ್ರಿ ಅದನ್ನು ಬೀದರ್ದಲ್ಲಿ ಕೊಟ್ಟಿದ್ರೆ ಯಾವುದು ಹೋರಾಟನೂ ಹೋಗಲ್ಲ, ಏನೂ ಆಗಲ್ಲ, ರೈತರು ಕೂಡ ಖುಷಿ ಇರ್ತಾರೆ. ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳಾದ ಎಲ್ಲರೂ ಹೇಳ್ತಾ ಇದ್ದಾರೆ. ಗುಲ್ಬರ್ಗ 3,172 ಅಂತ ಕಲಬುರಗಿ ಜಿಲ್ಲೆ. ಅದು ನಮ್ಮಲ್ಲಿಯೂ ಕೂಡ ನಾವು ಅದೇ ದರವನ್ನು ಕೊಡುವಂತ ಇದ್ದೀವಿ. ನಾವು ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ರಿಕವರಿ ಮೇಲೆ 10.25 ರಿಕವರಿಗೆ 3,200 ದರ ನಿಗದಿ ಮಾಡಿದ್ದು ಇಡೀ ದೇಶಕ್ಕೆ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದವರು ಪಕ್ಕದ ಮಹಾರಾಷ್ಟ್ರದಲ್ಲಿ ಅದೇ ರೇಟ್ ಇದೆ, ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರು. ಪಕ್ಕದ ಮಹಾರಾಷ್ಟ್ರದ ಬೆಳಗಾವದಲ್ಲಿ ಅಷ್ಟೊಂದು ಘೋರ ಹೋರಾಟ ಬಾಗಲಕೋಟೆಯಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ, ಪಕ್ಕದ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾ ಇದ್ದಾರೆ ಫ್ಯಾಕ್ಟ್ರಿಯವರು. ಅಲ್ಲಿನ ಫ್ಯಾಕ್ಟ್ರಿಯವರು 3,500 ಕೊಡ್ಬೇಕಾದ್ರೆ ಕರ್ನಾಟಕದವ್ರು ಯಾಕೆ ಕೊಡಲ್ಲ? ಅದಕ್ಕಾಗಿ ರೈತರಿಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರ 2 ಕಿಲೋಮೀಟರ್ ಬಾರ್ಡರ್ ಮೇಲೆ ಅಲ್ಲಿ 1 ಕಿಲೋಮೀಟರ್ ಕೆಲವೊಂದು ಫ್ಯಾಕ್ಟ್ರಿಗಳು ಯಾವ ರೀತಿ ಇದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಫ್ಯಾಕ್ಟ್ರಿ ಇದೆ, ಕ್ವಾರ್ಟರ್ಸ್ ಎಲ್ಲ ಕರ್ನಾಟಕದಲ್ಲಿವೆ. ಅಲ್ಲೇ ಇರುವಂತಹ ಫ್ಯಾಕ್ಟ್ರಿಗಳು ಇವತ್ತು 3,500 ಕೊಡ್ತಾ ಇದ್ದಾರ. ಸರ್ಕಾರದಲ್ಲಿ ನಮ್ಮಲ್ಲಿ 3,300 ಕೊಟ್ಟರು ಕೂಡ ಇನ್ನೂ ಅನೇಕ ಫ್ಯಾಕ್ಟರಿಗಳು ಒಪ್ಕೊಂಡಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಸರ್ಕಾರದಿಂದ ಸಹಾಯಧನ ಕೊಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಸರ್ಕಾರದಿಂದ 200 ರೂಪಾಯಿ ಪ್ರತಿ ಟನ್ನಿಗೆ ಸಹಾಯಧನ ಕೊಟ್ಟಿದ್ರು. ಆ ರೀತಿ ಮಾಡಿ ನಮ್ಮ ಜಿಲ್ಲೆಯ ರೈತರು, ವಿಶೇಷವಾಗಿ ಈ ವರ್ಷ ಅತಿವೃಷ್ಟಿಯಿಂದ ಬೀದರ್ ಜಿಲ್ಲೆ, ಉತ್ತರ ಕರ್ನಾಟಕದ ಎಲ್ಲಾ ಬೆಳೆಗಳು ಹೋಗಿವೆ. ರೈತ ಸಂಕಷ್ಟದಲ್ಲಿದ್ದಾನ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಸಮ್ಮುಖದಲ್ಲಿಯೇ KDP ಮೀಟಿಂಗ್ ಅಲ್ಲಿ ಹೇಳಿದ್ರು, 30ನೇ ತಾರೀಕು ಅಂದ್ರೆ ಕಳೆದ ತಿಂಗಳು 30, ಈ 30 ಹೇಳಿದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಕಳೆದ ತಿಂಗಳು 30ನೇ ತಾರೀಕು ಮೊದಲು ದೀಪಾವಳಿ ಹೇಳಿದ್ರು, ತದನಂತರ 30ನೇ ತಾರೀಕಿನ ಒಳಗಾಗಿ ನಾವೆಲ್ಲಾ ರೈತರ ಖಾತೆಗೆ ಹಣ ಜಮೆ ಮಾಡ್ತಾ ಅಂತಿದ್ರು. ನಮ್ಗೆಲ್ಲೋ ಒಂದ್ ಕಡೆ ಅವ್ರು ಭಾಲ್ಕಿಗೆ ಸೀಮಿತ, ಭಾಲ್ಕಿ ಉಸ್ತುವಾರಿ ಸಚಿವರು ಅನಿಸ್ಲತ್ತು. ಭಾಲ್ಕಿ ಅನೇಕ ರೈತರು ಹೇಳ್ತಾ ಇದ್ದಾರೆ ನಮ್ದೆಲ್ಲ ಹಣ ಜಮಾ ಆಗಿದೆ ಅಂತ. ಇವತ್ತು ಹುಮನಾಬಾದ್ ನಲ್ಲಿ ಇನ್ನೂ ಯಾರಿಗೂ ಆಗಿಲ್ಲ, ಬೀದರ್ನಲ್ಲಿ ಆಗಿಲ್ಲ, ಇವತ್ತು ಬಸವ ಕಲ್ಯಾಣದಲ್ಲಿ ಆಗಿಲ್ಲ. ಅಂದ್ರೆ ಅಲ್ಲಿರುವಂತ ರೈತರು ಬೇರೆ, ಇಲ್ಲಿರುವಂತ ರೈತರು ಬೇರೆ. ಏನು ಸರ್ಕಾರ ದಿವಾಳಿ ಎದ್ದುದೇನು? ಇವತ್ತು ನಾವು ನೋಡ್ತೀವಿ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಡೀ ದೇಶದ ಎಲ್ಲಾ ರೈತರಿಗೆ ಇವತ್ತು ಬಟನ್ ಹೊತ್ತು 1 ಗಂಟೆದಾಗ ಎಲ್ಲರ ಅಕೌಂಟಿಗೆ ಜಮಾ ಆಯ್ತು, 2 ನಿಮಿಷದಲ್ಲಿ. DBT ಸಿಸ್ಟಮ್ ಇದೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಸಿಸ್ಟಮ್. ನಿಮಗೆ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಕೇವಲ 10% ರೈತರಿಗೆ ಮಾತ್ರ. ನಿನ್ನೆ ಜಿಲ್ಲಾಧಿಕಾರಿಗಳ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು, 69,000 ರೈತರ ಹಣ ಜಮೆ ಮಾಡಿದ್ದೀವಿ, ಇನ್ನೂ 1 ವಾರದಲ್ಲಿ ಎಲ್ಲರಿಗೂ ಮಾಡ್ತೀವಿ. ಯಾಕೆ ನೀವು ಹಂತವಾಗಿ ಮಾಡ್ತಾ ಇದ್ದೀರಿ? ಎಲ್ಲರಿಗೂ ಒಂದೇ ದಿವಸ ಮಾಡ್ಬೋದಿತ್ತಲ್ಲ. DBT ಸಿಸ್ಟಮ್ ಇದೆ, ವಿತಿನ್ ಸೆಕೆಂಡ್ ಎಲ್ಲ ಟ್ರಾನ್ಸ್ಫರ್ ಆಗ್ತದೆ. ಅಂದ್ರೆ ಇಲ್ಲಿ ಸರ್ಕಾರ ದಿವಾಳಿ ಎದ್ದಿದೆ, ರೈತರಿಗೆ ಪರಿಹಾರ ಕೊಡ್ಲಕ್ಕೂ ಕೂಡ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ಅದಕ್ಕೆ ಆದಷ್ಟು ಶೀಘ್ರ ರೈತ ಸಂಕಷ್ಟದಲ್ಲಿದ್ದಾರೆ, ಆ ಪರಿಹಾರ ದುಡ್ಡು ಕೊಡಬೇಕು. ಜೊತೆಯಲ್ಲಿ ಇವತ್ತು ಇನ್ಸೂರೆನ್ಸ್ ಕಂಪನಿ ಇನ್ನೂ 1 ರೂಪಾಯಿ ಕೊಟ್ಟಿಲ್ಲ. ಸರ್ಕಾರದ ರಿಪೋರ್ಟ್ ಇದೆ, ಇವತ್ತ ಜಿಲ್ಲೆಯಲ್ಲಿ ಎಲ್ಲಾ ರೈತರ ಬೆಳೆ ಹಾನಿಯಾಗಿದೆ ಅಂತ 1,55,000 40,000 ಹೆಕ್ಟರ್ ಬೆಳೆ ನಾಶ ಆಗಿದೆ ಅಂತ ಸರ್ಕಾರದ ವರದಿ ಇದೆ. ಇವತ್ತು ಆ ಎಲ್ಲ ಯಾರ್ಯಾರು ರೈತರು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದಾರ, ಆ ಪ್ರೀಮಿಯಂ ಹಣ ಬರಬೇಕು. ಇವತ್ತು 1 ರೂಪಾಯಿ ಕೂಡ ಇನ್ನೂವರೆಗೆ ಪ್ರೀಮಿಯಂ ಹಣ ಜಮಾ ಆಗಿಲ್ಲ. ಇವತ್ತು ನಮ್ಮ ಒತ್ತಾಯ ಇದೆ, ಅದು ಕೂಡ ಆಗಬೇಕು. ಇವತ್ತು ರಾಜ್ಯ ಸರ್ಕಾರದ ದುಡ್ಡು
ಏನು ಅವ್ರು ಘೋಷಣೆ ಮಾಡಿದಂತ ನಾವು ಅದಕ್ಕೆ ಒಪ್ತಾ ಇಲ್ಲ. ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ಕೊಡೋದಿದೀವಿ. ಮಹಾರಾಷ್ಟ್ರದ ಪರ್ ಹೆಕ್ಟರ್ 48,000 ಕೊಟ್ಟಿದ್ದಾರೆ. ಆದ್ರೆ ಇವ್ರು ಕೊಡ್ತಾ ಇರೋದು ಪರ್ ಹೆಕ್ಟರ್ 17,000. ಈಗ ರೈತರ ಅಕೌಂಟಿಗೆ ಯಾರ್ದು ಅಕೌಂಟಿಗೆ 10% ಜನರಿಗೂ ಅಕೌಂಟಿಗೆ ಜಮಾ ಮಾಡಿದಾರ, ಅದು ಇನ್ನು ಕೇವಲ 8,500 ರೂಪಾಯಿದಿಂದ ಜಮಾ ಮಾಡಿದಾರ. ಅದಕ್ಕೆ ಆದಷ್ಟು ಶೀಘ್ರ ರೈತ ಸಂಕಷ್ಟದಲ್ಲಿದ್ದಾನ, ಅವನು ಇನ್ನೂ 2ನೇ ಬೆಳೆಗೆ ನಾವು ತಯಾರಿ ಮಾಡಬೇಕು. ಅದಕ್ಕೆ ಶೀಘ್ರ ದುಡ್ಡು ಹಾಕಬೇಕು. ಮತ್ತು ಬಾಗಲಕೋಟೆ ಮಾದರಿಯಲ್ಲಿ ನಮ್ಮ ಜಿಲ್ಲೆಯ ರೈತರು ಕೂಡ ಆಕ್ರೋಶಕ್ಕೆ ಇಳಬಾರ್ದು. ನಾನು ನಿನ್ನೆ ನೋಡ್ತೇನೆ, ರೈತ ಸಂಘದವರು ಕೂಡ ಹೇಳಿದ್ದಾರೆ 2-3 ದಿವಸ ನಾವು ನಿರಂತರ ಧರಣಿ, ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡ್ತೀವಿ. ಅದಾದ ನಂತರ ಪೊಲೀಸರು ನಮಗೆ ಬೀದರ್ ಜಿಲ್ಲೆಯಲ್ಲಿ ಅವರು ಹೇಳಿದ್ದಾರೆ, ಅವರು ಕೂಡ ನಮಗೆಲ್ಲೂ ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಅದು ಪ್ರತಿ ಹಳ್ಳಿಯಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತಾರೆ. ಒಂದ್ ವೇಳೆ ರೈತರು ರೊಚ್ಚಿಗೆ ಎದ್ರು ಅಂದ್ರೆ ಯಾವ ಸರ್ಕಾರಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಿಕವರಿ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲರೂ. ಮೊನ್ನೆ ರಾಜಶೇಖರ್ ಪಾಟೀಲ್ ಕೂಡ ಒಂದು ಸ್ಟೇಟ್ಮೆಂಟ್ 6 ವಾರದಲ್ಲಿ ನೋಡಿದೆ ನಾನು. ರಿಕವರಿ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ರಿಕವರಿ ಕಡಿಮೆ ಬರ್ತಾ ಇದೆ? ನಮ್ಮ ರೈತನ ಕಬ್ಬು ಇದೆ, ಪಕ್ಕದ ಯಾದಗಿರಿಯ ಸಕ್ಕರೆ ಕಾರ್ಖಾನೆಗೆ ಹೋದ್ರೆ ಅಲ್ಲಿ 11% ಮೇಲ್ಗಡೆ ಬರುತ್ತೆ. ಇಲ್ಲೇ ಕೆಮಿಸ್ಟ್ ಆಗಿ ಕೆಲಸ ಮಾಡಿದವರು ಅಲ್ಲಿ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪಕ್ಕದ ಮಹಾರಾಷ್ಟ್ರದವರು ಇದ್ರು, ಅಲ್ಲೂ ಕೂಡ 11% ಮೇಲೆ ಬರ್ತದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ರಿಕವರಿ ಬರೋದು 9%. ಇದಕ್ಕೆ 2 ಕಾರಣ ಇದೆ. ಒಂದು, ರಿಕವರಿ ಚೋರಿ ಆಗ್ತಾ ಇದೆ, ಮತ ಚೋರಿ ಆಗ್ತಾ ಇಲ್ಲ, ರಿಕವರಿ ಚೋರಿ ಆಗ್ತಾ ಇದೆ. ಚೋರಿ ಮಾಡೋರು ಎಲ್ಲರೂ ಕಾಂಗ್ರೆಸ್ದವರು, ರಿಕವರಿ ಚೋರಿ ಆಗ್ತದೆ. 2ನೇದು, ಇವತ್ತ ಕಾರ್ಖಾನೆಯ ಏನ್ ಫೀಲ್ಡ್ ಸ್ಟಾಫ್ ಇದೆ ಸರ್, ರಿಕವರಿ 10-11 ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಘೋಟಾಲ ನಡೆದಿ ಸಕ್ಕರೆ ಹೆಚ್ಚಿಗೆ ಬಂದ್ರು ಕೂಡ ಅದನ್ನು ಒಂದು 10 ಕ್ವಿಂಟಲ್ ಮಾಡಿದ್ರು 11 ಕ್ವಿಂಟಲ್ 1 ಕ್ವಿಂಟಲ್ ಎಕ್ಸ್ಟ್ರಾ ಕಳಿಸ್ಬಿಡೋದು. ಈ ರೀತಿ ನಮ್ಗೆ ಅನುಮಾನ ಇದೆ. ಇದು ಮೊದಲನೇದು. 2ನೇದು, ಇವತ್ತು ಆ ಕಾರ್ಖಾನೆ ಫೀಲ್ಡ್ ಸ್ಟಾಫ್ ಮೊದಲೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಕೆಲವೊಂದು ಜನ ಹೆಂಗಾರ ಅಂದ್ರೆ ಅವ್ರ ಸ್ವತಃ ಒಂದೊಂದು ಫ್ಯಾಕ್ಟ್ರಿ ತೆಗೆಪ್ಲೇಗಾರ, ನಮ್ಮೆಲ್ಲರಿಗೂ ಗೊತ್ತಿದೆ, ಇದು ಓಪನ್ ಸೀಕ್ರೆಟ್. ಇವತ್ತು ಫೀಲ್ಡ್ ಸ್ಟಾಫ್ ನವ್ರ ಕೆಲಸ ಏನು ಅಂದ್ರೆ ರೈತನ ಹೊಲಕ್ಕೆ ಹೋಗಿ ಬ್ರಿಕ್ಸ್ ಚೆಕ್ ಮಾಡಿ, ಆ ಬ್ರಿಕ್ಸ್ ಎಷ್ಟಿದೆ ಅಂತ ಮುಂಚೆ ಎಲ್ಲ ನೋಡ್ತಾ ಇದ್ರು ಒಂದು ಸಣ್ಣ ಮಷೀನ್ ನಿಂದ, ಅದರಲ್ಲಿ ರಿಕವರಿ ಗೊತ್ತಾಗ್ತಾ ಇತ್ತು. ಆದ್ರೆ ಇವತ್ತ ಇನ್ಫ್ಲೂಯೆನ್ಸ್ ಇಂದ ತಮಗೆ ಬೇಕಾದವ್ರ ಕಬ್ಬು ಒಯ್ಬೇಕು. ಅದು 8 ತಿಂಗಳ ಕಬ್ಬಿತ್ತು ಅಂದ್ರೆ ಅದಕ್ಕೆ ರಿಕವರಿ 5-6% ಇರ್ತದೆ. ಅವನ ಕಬ್ಬು ಮಾತ್ರ ಬೇಗ ಹೋಗ್ಬಿಡ್ತು. ನಿಜವಾಗಿ ಯಾವ ಬಡವ ರೈತ ಇದ್ದಾನೋ ಅವ್ನು ಮಾರ್ಚ್ ಏಪ್ರಿಲ್ ವರೆಗೆ ಕಬ್ಬು ಹೋಗಲ್ಲ. ಅವ್ನು ಬಂದಾಗ ರಿಕವರಿ ಒಂದು 15 ಬರ್ತದೆ. ಯಾವ 8% ಇದ್ ರಿಕವರಿ ಕಬ್ಬು ಬರ್ತಾ ಇದೆ ಅದಕ್ಕೂ ಸೇಮ್ ರೇಟು, ಯಾವ 15% ರಿಕವರಿ ಬರ್ತಾ ಇದ್ದು ಅದಕ್ಕೂ ಕೂಡ ಸೇಮ್ ರೇಟ್. ನಾನು ಹೇಳೋ ತಾತ್ಪರ್ಯ ಏನು ಅಂದ್ರೆ, ರಿಕವರಿ ನಂಬರ್ ಚೆನ್ನಾಗಿ ಬರ್ತಾ ಇದೆ. ಒಂದು, ರಿಕವರಿ ಚೋರಿ ಆಗ್ತಾ ಇದೆ. 2ನೇದು, ಅನ್ಟೆಕ್ನಿಕಲ್ ಆಗಿ ಇಲ್ಲಿನ ಫ್ಯಾಕ್ಟರಿ ಅವರು ಕೆಲಸ ಮಾಡ್ತಾ ಇದ್ದಾರಾ. ಇವತ್ತು ರೈತ ಸಂಘದವರು ಕೂಡ ಬರ್ತಾ ಇದೆ, ರೈತರು ಕೂಡ ಬರ್ತಾ ಇದೆ. ಆ ರಿಕವರಿ ಚೆಕ್ ಮಾಡ್ಲಿಕ್ಕೆ ನೀವು ಜಿಲ್ಲಾಧಿಕಾರಿಗಳು ಯಾವ್ದಾದ್ರು ಒಬ್ಬ ಅಧಿಕಾರಿಯನ್ನು ಕೂಡಿಸ್ರಿ ಅಂತ ಹೇಳಿ. ನಮ್ಮಲ್ಲಿ ನಮ್ಮ ಸಕ್ಕರೆಗೆ, ನಮ್ಮ ನೀರಿಗೆ, ನಮ್ಮ ಮಣ್ಣಿಗೆ ಮತ್ತು ಕಲಬುರಗಿ ಮಣ್ಣಿಗೆ ಯಾವ್ದು ವ್ಯತ್ಯಾಸ ಇಲ್ಲ. ಅಲ್ಲಿ ರಿಕವರಿ ಸೇಮ್ ಬರ್ತದೆ. ನಮ್ದೇ ಕಬ್ಬು ನಾವು ಬೇರೆ ಕಡೆ ಹೋದಾಗ ಅಲ್ಲಿಯೂ ಕೂಡ ರಿಕವರಿ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಈ ರಿಕವರಿ ಚೋರಿಯನ್ನು ತಡೆ ಹಿಡಿಬೇಕು. ಅದು ಒಂದ್ ವೇಳೆ ಮುಂಚೆಯಿಂದನೇ ಆಗ್ತಿತ್ತು ಅಂತಂದ್ರೆ ಇಲ್ಲಿವರೆಗೆ ನಮ್ದು ಕೂಡ 11% ರಿಕವರಿ ಇದೆ. ನಮಗೂ 3,300 ಸಿಕ್ತಿತ್ತು. ನಮ್ಮ ರೈತರಿಗೂ ಕೂಡ 3,300 ಸಿಕ್ತಿತ್ತು. ನಮ್ಮ ಬೀದರ್ ಜಿಲ್ಲೆಯವರು ಹೋರಾಟ ಮಾಡುವಂತ ಅವಶ್ಯಕತೆ ಬರ್ತಿರ್ಲಿಲ್ಲ. ಅದರಿಂದ ಮುಂದಾದರೂ ಕೂಡ ಮಾಡಬೇಕು. ಮತ್ತೆ ಈ ಎಲ್ಲಾ ಫ್ಯಾಕ್ಟರಿಗಳಿಗೆ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. PSSK ಇವತ್ತು NSSK ಅವ್ರ ಕುಟುಂಬದವರೇ ಆ ಫ್ಯಾಕ್ಟರಿ ಚಾಲು ಆಗಿದ್ದರಿಂದ ಇವತ್ತಿನವರೆಗೆ ಅವರೇ ಇದ್ದಾರೆ. MCSSK ಕೂಡ ಒಂದೇ ಕುಟುಂಬದವರು ಇದ್ದಾರೆ. ಅದಕ್ಕೆ ಇಲ್ಲೆಲ್ಲೋ ಒಂದು ಕಡೆ ಇಲ್ಲಿ ರಿಕವರಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಅದನ್ನು ಸರಿಪಡಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ರೈತರಿಗೆ ಏನ್ ರೇಟ್ ಇದೆ, ಇವತ್ತು ರೈತ ಸಂಘದವ್ರು ಏನ್ ಕೇಳ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಹೇಳೋದೇನು, ಪಕ್ಕದ ಗುಲ್ಬರ್ಗ ಅಲ್ಲೇನು 3,200 ಕೊಡ್ತಾ ಇಲ್ಲ, ಕಡಿಮೆನೆ ಮಾಡಿದ್ದಾರೆ. ಅದು ಗುಲ್ಬರ್ಗಾದಲ್ಲಿ ಏನ್ ರೇಟ್ ಕೊಟ್ಟಿದೆ ಆ ರೇಟ್ ಬೀದರ್ ಜಿಲ್ಲೆ ರೈತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ನಮ್ಮ ಶಾಸಕರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ.